ಬೆಂಗಳೂರು ಬಳ್ಳಾರಿ ಹೆದ್ದಾರಿಯಲ್ಲಿ ಭೀಕರ ಅಪಘಾತ, 3 ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲೇ ಸಾವು, ಇಬ್ಬರ ಸ್ಥಿತಿ ಗಂಭೀರ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಎಗೆರೆ ಸಮೀಪದ ಪ್ರಕಾಶ್ ಸ್ಪಾಂಜ್ ಐರನ್ ಕಂಪನಿ ಹತ್ತಿರ ಇಂದು ಬೆಳಗ್ಗೆ ಸುಮಾರು 7 ಗಂಟೆ ಸುಮಾರಿಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಬೆಂಗಳೂರಿನಿಂದ ಬಳ್ಳಾರಿಗೆ ತೆರಳುತ್ತಿದ್ದ ಕಾರು ಮುಂದೆ ಸಾಗುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ನಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸುಮಾರು 300 ಮೀಟರ್ ದೂರದವರೆಗೆ ಎಳೆಯಲ್ಪಟ್ಟಿದೆ ಎಂದು ತಿಳಿದುಬಂದಿದೆ. ಈ ಭೀಕರ ಅಪಘಾತದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಅಮರೇಶ್, ಮಂಜುನಾಥ್ ಮತ್ತು ಸಚಿನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಾಯಗೊಂಡಿರುವ ಲಕ್ಷ್ಮಣ್ ಮತ್ತು ಈಶ್ವರ್ ಅವರನ್ನ ತಕ್ಷಣವೇ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು, ಹಿರಿಯೂರು ಡಿವೈಎಸ್ಪಿ ಶಿವಕುಮಾರ್, ಪಿಐಗಳಾದ ಕುಮಾರ್ ಹಾಗೂ ಆನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. कुमार सर ಬೆಳಗ್ಗೆ 7:30 ಅಷ್ಟೊತ್ತಿಗೆ ಒಂದು ನಮ್ಮ ಹರಿಮಂಗಲ PS ಲಿಮಿಟ್ಸಲ್ಲಿ ಒಂದು ಫ್ಯಾಟಲ್ ಆಕ್ಸಿಡೆಂಟ್ ಆಗಿದೆ. ಇದರಲ್ಲಿ ಕಾರ್ನಲ್ಲಿ ನಮ್ಮ RSS 4 ಜನ ಮತ್ತು PSI ಇವರು ಟ್ರಾವೆಲ್ ಮಾಡ್ತಾರೆ. ಕಾರು ಒಂದು ಲಾರಿಗೆ ಡಿಕ್ಕಿ ಹೊಡೆದು ಫ್ಯಾಟಲ್ ಆಕ್ಸಿಡೆಂಟ್ ಆಯಿತು. ಇದರಲ್ಲಿ 3 ಜನ RSS ಇವರು ಬ್ಯಾಂಗ್ಳೂರಿಂದ ಬಳ್ಳಾರಿ ಕಡೆ ಟ್ರಾವೆಲ್ ಮಾಡ್ತಾಯಿದ್ದಾರೆ ಒಂದು ಮದುವೆ ಅಟೆಂಡ್ ಮಾಡೋಕ್ಕೆ. ಇದರಲ್ಲಿ ಡೆತ್ ಆಗಿದವರು ಮಂಜುನಾಥ, ಅಂಬರೀಶ್ ಮತ್ತು ಸಚಿನ್ ಅಂತ. ಇದು 3 ಜನ ಕೂಡ RSS. ಸರ್ವೈವರ್ಸಲ್ಲಿ ಈಶ್ವರ್ ಒಬ್ಬ ಸಿವಿಲ್ PSI ಮತ್ತು ಮಹಂತೇಶ್ RSI ಇವರಿಬ್ಬರು ಸರ್ವೇ ಆಗಿದ್ದರು. ಇವರಿಗೆ ಚಿಕಿತ್ಸೆ ನಡೀತಾ ಇದೆ. ಲಾರಿನ ನಾವು ಸೀಸ್ ಮಾಡಿದ್ವಿ. ಲಾರಿ ಡ್ರೈವರ್ನ ಕೂಡ ನಾವು ಡಿಟೈನ್ ಮಾಡಿದ್ವಿ. ಇನ್ನು ಮುಂದಿನ ಡೀಟೇಲ್ಸ್ ಶೇರ್ ಮಾಡ್ತೀವಿ.